ಕೆಲವರು ಹೇಳ್ತಾರೆ ಯಾರ್ಯಾರೋ ಬರ್ತಾರೆ, ಅವ್ರ ಹಿನ್ನೆಲೆ ಗೊತ್ತು ಗುರಿ ಏನೂ ಇರೋದಿಲ್ಲ, ಅವ್ರು ಯಾವ ಸ್ಥಿತಿಲಿ ಇರ್ತಾರೋ ಗೊತ್ತಿರಲ್ಲ, ಅಂಥವರೆಲ್ಲ ಬಂದ್ಬಿಟ್ಟು ಅವರಿಂದ ನಾವು ಕುತ್ಕೊಂಡು ಅವರಿಂದೇನೋ ಮಾಡಿಬಿಟ್ರೆ ನಮಗೆ ತೊಂದರೆ ಆಗುತ್ತೆ, ಮಹಿಳೆಯರಿಗೆ ತೊಂದರೆ ಆಗುತ್ತೆ, ವಯಸ್ಸಾದ ವೃದ್ಧರಿಗೆ ತೊಂದರೆ ಆಗುತ್ತೆ ಅನ್ನೋ ಥರದ್ದು ಒಂದು ಅಭಿಪ್ರಾಯ. ಅದಕ್ಕೆ ಹೇಳೋದು ರಾಜ್ಯ ಸರ್ಕಾರ ಎಲ್ಲರೂ ಇದನ್ನು ತುಂಬ ಅಪೇಕ್ಷೆ ಪಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಸೊ ಕೇಳಿದಾಗ ಸರ್ಕಾರದ ಜವಾಬ್ದಾರಿ ಅಲ್ವಾ, ಜನ ಏನು ಕೇಳ್ತಾ ಇದ್ದಾರೆ, ಏನು ಅಪೇಕ್ಷೆ ಪಡ್ತಿದ್ದಾರೆ, ಸೊ ಅದನ್ನು ನೆರವೇರಿಸುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಆದರೆ ನ್ಯಾಯಾಲಯಕ್ಕೆ ಇದ್ರ ಬಗ್ಗೆ ಏನು ಕೊಟ್ಟೇ ಇಲ್ಲ. ನ್ಯಾಯಾಲಯದ ಗಮನಕ್ಕೆ ನೋಡಿ, ಸರ್ಕಾರ ಇಂಥದ್ದೊಂದು ನೀತಿಗಳನ್ನ ರೂಪಿಸ್ಕೊಂಡಿದೆ ಅಂತೇಳಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ರೆ ಬಹುಶಃ ನ್ಯಾಯಾಲಯ ಅದನ್ನು ಪುರಸ್ಕಾರ ಮಾಡ್ತಿತ್ತು ಅಂತ ಕಾಣುತ್ತೆ. ಆದರೆ ಏನೂ ಇಲ್ಲದೆ, ಅದಕ್ಕೆ ಸರಿಯಾದ ಒಂದು ನಿಯಮಾವಳಿಗಳು ಇಲ್ಲದೆ ಹೇಗೆ ಈ ಒಂದು ಟ್ಯಾಕ್ಸಿ ಸೇವೆಯನ್ನು, ಬೈಕ್ ಟ್ಯಾಕ್ಸಿ ಸೇವೆಯನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡಲಾಗತ್ತೆ? ಈ ಬಗ್ಗೆ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಇನ್ನೊಂದೇನು ಅಂದರೆ ನೋಡಿ, ಈ ಆಟೋದವರು, ಎಲ್ಲ ಆಟೋದವರು ಕೆಟ್ಟವರಲ್ಲ, ಆದರೆ ಕೆಲವು ಆಟೋದವ್ರು ಏನು ಮಾಡ್ತಾರೆ, ನಾವು ಏನೋ ತುಂಬ ಎಮರ್ಜೆನ್ಸಿ ಇರುತ್ತಪ್ಪ, ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ, ಇನ್ಯಾವುದೋ ತುರ್ತು ಸಂದರ್ಭಕ್ಕೆ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಿರುತ್ತೆ, ಸೊ ಬನ್ನಿ ಆ ಏರಿಯಾಗೆ ಅಂದರೆ ಇಲ್ಲ ಅಲ್ಲಿಗೆ ಬರಲ್ಲ ನಾವು, ಸೊ ಅಲ್ಲಿ ಆಯ್ತಪ್ಪ ಇನ್ನೊಂದು ಯಾವುದೋ ಏರಿಯಾಗೆ ಹೋಗಬೇಕು, ಬಾರಪ್ಪ ಹೋಗೋಣ ಅಂತಂದಾಗ ಮೀಟ್ರ್ ಹಾಕ್ಬೇಕಾಗುತ್ತೆ, ಇಲ್ಲ ನಾವು ಮೀಟ್ರ್ ಹಾಕಲ್ಲ. ಇವೆಲ್ಲ ರೂಲ್ಸಲ್ಲಿ ಇಲ್ಲ, ಈ ರೀತಿ ಮೀಟ್ರ್ ಹಾಕಲೇಬೇಕಾಗತ್ತೆ. ಸಾರ್ವಜನಿಕರು ಯಾವ ಸ್ಥಳಕ್ಕೆ ಕರೀತಾರೋ ಆ ಸ್ಥಳಕ್ಕೆ ಆಟೋದವ್ರು ಬರಲೇಬೇಕು. ಯಾರಾದರೂ ಬರಲಿಲ್ಲ ಅಂದರೆ RTOಗೆ ಏನು ಕಂಪ್ಲೇಂಟ್ ಮಾಡೋ ಅವಕಾಶ ಇದೆ. ಸಾರ್ವಜನಿಕರು ಇಂಥ ಸ್ಥಳಕ್ಕೆ ಕರೆದಾಗ ಯಾವುದೇ ಕಾರಣಕ್ಕೂ ಅದನ್ನು ನಿರಾಕರಣೆ ಮಾಡಬಾರ್ದು. ಆಗ ಜನ ಏನ್ ಮಾಡ್ತಾರೆ, ಇವತ್ರ ಯಾರಪ್ಪ ತಲೆ ಬಿಸಿ, ಈ ಉಸಾಬರಿಯನ್ನ ಮಾಡ್ಕೊಳ್ಳೋದು ಯಾರು? ಹಾಗಾಗಿ ರ್ಯಾಪಿಡಾಗಿ ಹೋಗ್ಬಿಡೋಣ, ಬೈಕು ಈಸಿಯಾಗಿ ನಾವಿದ್ದ ಸ್ಥಳಕ್ಕೆ ಬರ್ತಾರೆ, ಬಂದ ತಕ್ಷಣ ನಾವು ಯಾವ ಸ್ಥಳಕ್ಕೆ ಬುಕ್ ಮಾಡಿರ್ತೀವೋ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿ ಬಿಡ್ತಾರಪ್ಪ, ಮುಗೀತು, ತಲೆನೋವಿಲ್ಲ, ಕಡಿಮೆ ದುಡ್ಡು, ಕಡಿಮೆ ಸಮಯ, ಅತ್ಯಂತ ಕಡಿಮೆಯ ಸಮಯದಲ್ಲಿ ಅಂದುಕೊಂಡ ಸ್ಥಳಕ್ಕೆ ರೀಚ್ ಆಗ್ತೀವಿ. ಅದಕ್ಕೆ ಹೇಳುವಂಥದ್ದು, ನಿಯಮಗಳು ಎಲ್ಲ ಸರಿ ಇದ್ದಾಗ ಆಯ್ತು, ಕಾನೂನು ಬಾಹಿರ ಅಂದ್ರೆ ಕಾನೂನಾತ್ಮಕವಾಗಿ ಇದು ಸರಿಯಲ್ಲ, ಆದರೆ ನ್ಯಾಯಸಮ್ಮತವಾಗಿದೆಯಾ ಅನ್ನೋದು ಪ್ರಶ್ನೆ. ಲಕ್ಷಾಂತರ ಕುಟುಂಬ, ಲಕ್ಷಾಂತರ ವಿದ್ಯಾರ್ಥಿಗಳು, ಲಕ್ಷಾಂತರ ಜನರು ಈ ಸೇವೆಯನ್ನ ಮಾಡುವ ಮೂಲಕ ತಮ್ಮ ತುತ್ತಿನ ಚೀಲವನ್ನ, ತಮ್ಮ ಬದುಕಿನ ಅನಿವಾರ್ಯತೆಯನ್ನ ನೀಗಿಸ್ಕೊಳ್ತಾ ಇದ್ರು. ಬೆಂಗಳೂರಂತ ಮಹಾನಗರದಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗಲ್ಲ, ಎಲ್ಲ ಕಂಪ್ನಿಗಳು ಬೆಂಗಳೂರಿನಲ್ಲಿ ಜನರಿಗೆ ಉದ್ಯೋಗ ಕೊಡೋದಕ್ಕಾಗಲ್ಲ. ಎಸ್ ಚೇತನ್ ಅಂತ ಪಬ್ಲಿಕ್ ಅವ್ರು ಮಾತಾಡಿದ್ದಾರೆ, ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರು ಮಾತಾಡೋಣ. ಚೇತನ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಹಲೋ ಹಲೋ ನಮಸ್ತೆ. ನಮಸ್ತೆ. ಏನ್ಸುತ್ತೆ, ಈಗ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಲಾಗಿದೆ, ಸೊ ಇದರಿಂದ ಇದು ಮುಂದುವರಿಬೇಕಾಗಿತ್ತಾ ಅಥವಾ ಸರ್ಕಾರದ ಹೈಕೋರ್ಟ್ನ ಈ ಆದೇಶ ಸರಿಯಾಗಿ, ಆದೇಶ ನಾವು ಪ್ರಶ್ನೆ ಮಾಡಂಗಿಲ್ಲ, ಸರ್ಕಾರ ಸ್ವಲ್ಪ ಮುತುವರ್ಜಿ ವಹಿಸಿ ಏನಾದ್ರೂ ನಿಯಮಗಳನ್ನ ಮಾಡಿ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರ್ತಿತ್ತಾ, ಹೇಗೆ ಅಂತ? ಚೆನ್ನಾಗಿರ್ತಿತ್ತು ಸರ್. ಎಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ಇದು ರ್ಯಾಪಿಡ್ ಅನ್ನೋದು ಒಂದು ಇದಿತ್ತು, ನಮ್ಗೆ ಆರಾಮಾಗಿ ಬೈಕಲ್ಲಿ ಹೋಗಿ ಬರ್ತಾ ಇದ್ವಿ. ಡೈಲಿ ಸಂಜೆ ಬೆಳಗ್ಗೆ ಹೊತ್ತು ನಾವು ಡ್ಯೂಟಿಗೆ ಹೋಗ್ಬೇಕು ಅಂದ್ರೆ, ಈಗ ಆಟೋದವರು, ಓಲಾ, ಊಬರ್ ಅವರು ಇದೆಲ್ಲ ಜಾರಿ ಬಂದ್ಮೇಲೆ ಫುಲ್ ಹಗಲು ದರೋಡೆ ಮಾಡಕ್ಕೆ ನಿಂತ್ಬಿಟ್ಟಿದ್ದಾರೆ. ಏನ್ ಮಾಡೋದು ನಾವು ಬಡವರು ಹೇಳಿ? ಸರ್ಕಾರ ಹೇಳೋದೇನಂದ್ರೆ, ಇದು RTOದಲ್ಲಿ ಈಗ ಲೈಸೆನ್ಸ್ ಬೇಕಾಗುತ್ತೆ, ಆಮೇಲೆ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಆಪ್ ಮೂಲಕ, ಸೊ ಅವ್ರನ್ನ ನಾವು ಮಾನಿಟರ್ ಮಾಡ್ಬೇಕಾಗತ್ತೆ. ಹಿಂಗ್ ಸಡನ್ ಆಗಿ ನಿಯಮಾವಳಿಗಳು ಇಲ್ದರೆ ನಾವು ರ್ಯಾಪಿಡೋನ್ನ ಕಂಟಿನ್ಯೂ ಮಾಡೋದಕ್ಕಾಗಲ್ಲ, ಬೈಕ್ ಟ್ಯಾಕ್ಸಿ ಕಂಟಿನ್ಯೂ ಮಾಡೋದಕ್ಕಾಗಲ್ಲ, ಅದಕ್ಕೊಂದು ನಿಯಮಗಳು ಬೇಕಾಗಿತ್ತು ಅಂತ ಕೇಳ್ತಿದ್ದಾರೆ. ಆ ನಿಯಮಗಳು ಹೊರಕೊಟ್ರೆ ಒಳ್ಳೇದಲ್ವಾ ಅಂತ? ಹೊರಕೊಟ್ರೆ ಒಳ್ಳೇದು ಸರ್. ಅದು ಅವ್ರು ನಿಯಮಗಳನ್ನ ಮಾಡಿ ಜಾರಿ ಮಾಡಿ ಜನಕ್ಕೆ ಬಿಟ್ರೆ ಒಳ್ಳೇದು. ಹಿಂಗನ್ಬಿಟ್ಟು ಇವರು ಈ ತರ ಬೈಕ್ ಟ್ಯಾಕ್ಸಿನೇ ಫುಲ್ ನಾವು ಇದ್ ಮಾಡ್ಬಿಟ್ಟು, ಒಬ್ಬೊಬ್ರು ಇರೋದು 150-200 ರೂಪಾಯಿ ಕೊಟ್ಬಿಟ್ಟು ನಾವು ಹೋಗಾಗತ್ತಾ? ಇಲ್ಲಿಂದ ಪಕ್ಕಕ್ಕೆ ಇರುತ್ತೆ ಅಲ್ಲಿ 50 ರೂಪಾಯಿ ಬೈಕ್, ಇದೇ ಬೈಕಲ್ಲಿ 30 ರೂಪಾಯಿ ಕೇಳಿದ್ರೆ ಅದೇ ಆಟೋದಲ್ಲಿ ನಮ್ಗೆ 100 ರೂಪಾಯಿ ಕೇಳ್ತಾರೆ. 70 ರೂಪಾಯಿ ನಮ್ಗೆ ಎಲ್ಲಿಂದ ಬರುತ್ತೆ? ನಾವು ದುಡಿತಾ ಇರೋದು ಕೆಲಸಕ್ಕೋಸ್ಕರನೇ, ಕೆಲಸ ಮಾಡ್ತಾ ಮನೆ ಸಂಸಾರ ಸಾಕಕ್ಕೋಸ್ಕರ ಅಂತಾನೆ ನಾವು ದುಡಿತಾ ಇರೋದು. ಹಿಂಗ್ ಮಾಡಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ನಮ್ಗೆ ಆಗ್ಲೇ 4-5 ದಿವಸದಿಂದ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಇದ್ ಕಡೆ ಪೆಟ್ರೋಲ್ ರೇಟು ಜಾಸ್ತಿ ಆಗುತ್ತೆ, ಎಲ್ಲಾ ರೇಟು ಜಾಸ್ತಿ ಆಗುತ್ತೆ. ನಾವು ಮಿಡಲ್ ಕ್ಲಾಸ್ ಪೀಪಲ್ ಬಹಳ ತರ ಸರ್ಕಾರ ಇಲ್ವೇ ಇಲ್ಲ, ಇದು ಸರ್ಕಾರನೇ ಡೈರೆಕ್ಟ್ ಹೊಣೆ ಇದಕ್ಕೆ. ಇವ್ರೇನಾರು ಮಾಡ್ಬೇಕು ಸರ್ಕಾರದವ್ರು ನಮ್ಗೆ.
ಈಗ ಇನ್ನೊಂದು ನೋಡಿ, ಈಗ ಆಟೋದವ್ರು ಏನ್ ಹೇಳ್ತಾರೆ ಅಂದ್ರೆ ನೋಡಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡಿರ್ತೀವಿ, ರ್ಯಾಪಿಡ್ ಬೈಕ್ಗಳು ನೋಡಿದ ತಕ್ಷಣ ಆಟೋ ಡ್ರೈವರ್ಗಳು ಅವ್ರ ಜೊತೆ ಜಗಳ ಆಡೋಂಥದ್ದು, ನೀನ್ ಯಾಕೆ ಬಂದಿದ್ಯಾ ಅಂತೇಳಿ ಅವ್ರ ಮೇಲೆ ಹಲ್ಲೆಗೆ ಒಂದ್ ರೀತಿ ವಾಕ್ ಸಮರ ಇದೆಲ್ಲ ನೋಡಿರ್ತೀವಿ. ಸೌಹಾರ್ದದಲ್ಲಿ ಸರ್ಕಾರ ನೀವು ಮಾಡ್ರಪ್ಪ ಅಂತೇಳಿ ಸರಿಯಾಗಿ ಒಂದು ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅಲ್ವಾ? ಅದೇ ಸರ್, ಈಗ ಅದೇ ಆಟೋದವರು ಓಲಾ ಒಬ್ಬರು ಅಟ್ಯಾಚ್ ಮಾಡ್ಕೊಂಡು ಇವ್ರು ಓಡಿಸ್ತಾ ಇದಾರಲ್ಲ, ಓಲಾ ಒಬ್ಬರು ಅಟ್ಯಾಚ್ ಮಾಡ್ಕೊಂಡೆ ತಾನೇ ಓಡಿಸ್ತಾ ಇರೋದು. ಇವ್ರು ಡೈರೆಕ್ಟ್ ಮೀಟ್ರೇ ಹಾಕಲ್ಲ ಸರ್ ಆಟೋದವರು. ಕೇಳಿದ್ರೆ ಇಲ್ಲಿಂದ ನಾನು ರಾಜಾಜಿನಗರದಿಂದ ಮೆಜೆಸ್ಟಿಕ್ ಹೋಗೋಣ ಬನ್ನಿ ಅಂದ್ರೆ ಅವ್ರು ಮೀಟರ್ ಹಾಕಕ್ಕಾಗಲ್ಲ. 200 ರೂಪಾಯಿ ಕೊಡಿ, 300 ರೂಪಾಯಿ ಕೊಡಿ, 400 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಇದಾಗ ಆಟೋದವ್ರು ತಗಲುತ್ತಾರೆ ಅಲ್ವಾ? ಕರೆಕ್ಟ್. ಆಟೋದವ್ರು ಕೆಟ್ಟವ್ರು ಅಂತ ಹೇಳ್ತಾನೆ ನಾವು ಯಾವುದೇ ಕಾರಣಕ್ಕೂ. ನಾನು ಆಟೋದವ್ರು ಒಬ್ಬ ಪಬ್ಲಿಕ್ ಸರ್ವೆಂಟ್ ಅವ್ರ ಹತ್ರ ನಮ್ಗೆ ಇದ್ ಮಾಡ್ತಾ ಇರೋದವ್ರು. ಅವರು ಕಾಕಿ ಹಾಕಿರೋದು, ಪೊಲೀಸ್ ಹಾಕಿರೋದು ಕಾಕಿನೇ, ಅವ್ರು ಹಾಕಿರೋದು ಕಾಕಿನೇ. ನಮ್ಗೆ ಆಟೋದವ್ರ ಕಂಡ್ರೆ ಯಾವ ದ್ವೇಷನೂ ಇಲ್ಲ. ಮಾಡ್ತಾ ಇದಾರೆ ವ್ಯವಹಾರ, ನಿಯತ್ತಿಂದ ಮಾಡ್ಲಿ ವ್ಯವಹಾರನ ಅಂತ ನಾವು ಹೇಳ್ತಾ ಇರೋದಷ್ಟೇ. ಎಲ್ಲಾ ಆಟೋದವ್ರು ಒಂದೇ ತರ ಅಂತಲ್ಲ. ಒಬ್ರು ಇಲ್ಲಿಂದ ಇಲ್ಲಿ 10 ರೂಪಾಯಿ ಇಸ್ಕೊಂಡ್ ಬಿಡ್ತಾರೆ, ಅವ್ರು 200 ರೂಪಾಯಿ ಕೇಳಿಸ್ಕೊಂಡ್ ಬಿಡ್ತಾರೆ. ಇದನ್ನ ಎಲ್ಲಾ ಸರಿಸಮವಾಗಿ ಇರಬೇಕು ಅನ್ನೋದೇ ಇವ್ರದ್ದು ನಮ್ಗೆ ಗೌರ್ಮೆಂಟ್ ಇಂದ ರೂಲ್ಸ್ ಆಗ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಚೇತನ್. ಓಕೆ, ಥ್ಯಾಂಕ್ ಯು. ಇದು ಚೇತನ್ ಅವರ ಅಭಿಪ್ರಾಯ. ಅಂದ್ರೆ ಒಂದು ನಗರ ಬೆಳೀತಾ ಇದ್ದ ಹಾಗೆ ಜನಸಂಖ್ಯೆ ಜಾಸ್ತಿ ಆಗತ್ತೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಎಲ್ಲ ಒಂದೇ ಸಮಯಕ್ಕೆ ರಸ್ತೆಗಳಿದ್ರೆ ಯಾರು ಯಾವ ಸಮಯಕ್ಕೆ ಹೋಗಕ್ಕಾಗತ್ತೆ? ಆಗೋದಿಲ್ಲ. ಹಾಗಾಗಿ ಪರ್ಯಾಯ ಮಾರ್ಗಗಳನ್ನು ಕಂಡುಕೋಬೇಕಾಗತ್ತೆ. ಆ ಪರ್ಯಾಯ ಮಾರ್ಗವೇ ಈ ಬೈಕ್ ಟ್ಯಾಕ್ಸಿ ಅಂತ ಕಾಣುತ್ತೆ. ಎಮರ್ಜೆನ್ಸಿ, ಬೆಂಗಳೂರಂಥ ಸಿಟಿಗಳಲ್ಲಿ ಎಮರ್ಜೆನ್ಸಿಲಿ ನಾನು ಅಂದ್ಕೊಂಡು ಸ್ಥಳಕ್ಕೆ ಹೋಗ್ಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಇಂಥ ಸೇವೆಗಳು ಬಂದಾಗ ಸರ್ಕಾರ ಅದನ್ನು ಗಮನಿಸಬೇಕು, ಮುತುವರ್ಜಿ ವಹಿಸಬೇಕು. ನ್ಯಾಯಾಲಯ ಏನು ಕೇಳುತ್ತೆ, ಇಲಾಖೆ ಏನು ಕೇಳುತ್ತೆ ಅಂದರೆ ನೀವು ನಿಯಮಗಳನ್ನು ಪಾಲಿಸಿ ಅಂತ. ಅದು ಕರೆಕ್ಟು. ನಿಯಮಗಳಿಲ್ಲದೆ ಇದ್ದಾಗ, ನಿಯಮಗಳನ್ನು ಪಾಲನೆ ಮಾಡದಿದ್ದಾಗ, ಮಾರ್ಗಸೂಚಿಗಳು ಇಲ್ಲದೆ ಇದ್ದಾಗ ಅಧ್ವಾನಗಳಾಗುತ್ತೆ. ಏನಾದ್ರು ಯಾರೋ ಒಬ್ಬ ಬರ್ತಾನೆ, ಅವ್ನು ಏನೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅವನು ಅಪ್ರಾಪ್ತ ಆಗಿರ್ತಾನೆ, ಬೈಕ್ ಹೊಡ್ಕೊಂಡ್ ಬರ್ತಾನೆ, ಕೂರ್ಸ್ಕೊಳ್ತಾನೆ, ಇನ್ನೇನೋ ಮಾಡ್ತಾನೆ ಅಂದಾಗ ಸಾರ್ವಜನಿಕರ ಜೀವದ ಪ್ರಶ್ನೆ, ಸುರಕ್ಷತೆಯ ಪ್ರಶ್ನೆ, ಅದರಲ್ಲೂ ಹೆಣ್ಣು ಮಕ್ಕಳ ಸುರಕ್ಷತೆ ಬಹಳ ಮುಖ್ಯ. ರಾತ್ರಿ ಸಮಯದಲ್ಲಿ ಏನು ಬೈಕಲ್ಲಿ ಕೂರಿಸ್ಕೊಂಡು ಹೋಗುವಂಥವ್ರು, ಅವನು ಯಾರು, ಅವನ ಹಿನ್ನೆಲೆ ಏನು ಅನ್ನೋದು ಎಲ್ಲವೂ ಕೂಡ ದಾಖಲೆಗಳ ಮೂಲಕ ಮಾಹಿತಿ ಬೇಕಾಗುತ್ತೆ. ಸಿಕ್ಕರ್ನೆಲ್ಲ ಬಂದು ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ಬಿಟ್ರೆ ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಏನು ಅನ್ನೋದು, ಆಮೇಲೆ ಏನು ಲೊಕೇಶನ್ ಟ್ರೇಸ್ ಮಾಡೋದು ಹೇಗೆ, ಇವೆಲ್ಲವೂ ಕೂಡ ತುಂಬ ಮಾನಿಟರ್ ಮಾಡಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಇನ್ನೂ ಸ್ವಲ್ಪ ಏನು ನೆಗ್ಲೆಕ್ಟ್ ಮಾಡಬಾರ್ದಾಗಿತ್ತೇನೋ, ಯೋಚನೆ ಮಾಡಬೇಕಾಗಿತ್ತೇನೋ. ನ್ಯಾಯಾಲಯಕ್ಕೆ ಮೊರೆ ಹೋಗಿದೆ ಅಸೋಸಿಯೇಷನ್. ನೋಡಿ, ನಮ್ಗೆ 2 ರಿಂದ 3 ಲಕ್ಷ ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಸ್ವಲ್ಪ ಸಾರ್ವಜನಿಕರಿಗೆ ಸಹಾಯ ಆಗ್ತಿತ್ತು, ನೀವು ನಿಯಮಗಳನ್ನು ಮಾಡಿ ಅದರಲ್ಲಿ ಇಲ್ಲ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ಸರ್ಕಾರಕ್ಕೆ ರೆವಿನ್ಯೂನು ಹೇಗೆ ತೆಗೆದುಕೊಳ್ಬೋದು, ಕಂಪನಿಗಳಿಗೂ ಲಾಭ ಆಗಬೇಕು, ಮತ್ತು ಇದರಿಂದ ಸರ್ಕಾರಕ್ಕೂ ಲಾಭ ಆಗಬೇಕು, ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಎಲ್ಲ ನೆಲೆಯಲ್ಲೂ ಅನುಕೂಲ ಆಗೋ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಇದೊಂದು ಒಳ್ಳೆಯ ಯೋಜನೆ. ಈಗ ಸದ್ಯಕ್ಕೆ ನೋಡಿ, ಕೆಲವರಿಗೆ ಮಾಹಿತಿನೇ ಇಲ್ಲ. ಈ ಏನು ಬೈಕ್ ಟ್ಯಾಕ್ಸಿ ನಿಷೇಧ ಆಗಿದೆ ಅನ್ನುವಂಥ ಮಾಹಿತಿ ಇಲ್ಲದ ಕಾರಣ ಒಂದಷ್ಟು ಜನ ಏನು ರಸ್ತೆಗಿಳಿತಿದ್ದಾರೆ. ಈಗ ಸಾರಿಗೆ ಇಲಾಖೆ ಅವ್ರನ್ನೆಲ್ಲ ಗುರುತಿಸಿ ಸೀಸ್ ಮಾಡ್ತಾ ಇದ್ದಾರೆ ಗಾಡಿಗಳನ್ನ. ನಿಮಗೆ ಮಾಹಿತಿ ಇಲ್ದಿದ್ರೆ ದಯಮಾಡಿ ಯಾರು ಕೂಡ ಈ ರೀತಿ ಹೋಗಬೇಡಿ, ನಿಮಗೆ ದಂಡ ಹಾಕ್ತಾರೆ, ಸೀಸ್ ಮಾಡೋದು. ಹೈಕೋರ್ಟ್ ಆದೇಶ ಇದೆ, ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗತ್ತೆ. ಆದರೆ ನಿಮ್ಮ ಅಭಿಮತ, ಇದ್ರ ಬಗ್ಗೆ ನಿಮ್ಮ ಏನಾದರೂ ಈ ರೀತಿ ಆಗಬೇಕಾಗಿತ್ತು ಅನ್ನೋದನ್ನು ಸರ್ಕಾರದ ಮುಂದೆ ಹೇಳೋದಕ್ಕೆ ಅವಕಾಶ ಇದೆ. ಆದರೆ ಸದ್ಯಕ್ಕಂತೂ ಬೇರೆ ಮಾರ್ಗಗಳು ಕಾಣ್ತಾ ಇಲ್ಲ. ಬಹುಶಃ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಈ ರೂಲ್ಸು ಮತ್ತು ರೆಗ್ಯುಲೇಷನ್ನು, ಮಾರ್ಗಸೂಚಿಗಳನ್ನು ಬಹುಶಃ ಮಾಡಬೇಕಾಗಿದೆ ಅಂತ ಕಾಣುತ್ತೆ. ಆ ನಿಟ್ಟಲ್ಲಿ ಯೋಚನೆ ಮಾಡಲಿ. ಬಹುಶಃ ಕಾರ್ಯಕ್ರಮದ ಕೊನೆಘಟ್ಟಕ್ಕೆ ತಲುಪ್ತಾ ಇದ್ದೀವಿ. ಈ ಮೂಲಕ ಜನಶ್ರೀ ವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಇದು ಸಾರ್ವಜನಿಕರ ಹಿತಾಸಕ್ತಿಯ ಚಿಂತನೆ ಆಗಿದೆ. ಅದರಲ್ಲೂ ಮಹಾನಗರ ಬೆಂಗಳೂರಿನ ಹಿತಾಸಕ್ತಿ ಇದು, ಬೆಂಗಳೂರಿನ ಜನರ ಹಿತಾಸಕ್ತಿ ಇದು. ಬೆಂಗಳೂರಿನ ಜನ ತುಂಬ ಸುಗಮವಾಗಿ, ಸುಲಲಿತವಾಗಿ ಎಲ್ಲ ಸೇವೆಗಳನ್ನು, ಅದರಲ್ಲೂ ಈ ಟ್ರಾಫಿಕ್ ಸೇವೆಯನ್ನು, ಅಂದರೆ ಪ್ರಯಾಣ ಮಾಡುವಂಥ ಸೇವೆ ತುಂಬ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ರೂಪುಗೊಂಡಿತ್ತು. ಈಗ ಬ್ಯಾನ್ ಆಗಿದೆ. ಮತ್ತೆ ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಪುನರ್ ಆರಂಭ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಗಂಭೀರವಾದಂಥ ಯೋಚನೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಮಾಡಲಿ. ಅದರ ಉಪಯೋಗ ಜನರಿಗೆ ಸಿಗಲಿ.
ಆ ಮೂಲಕ ಏನು ಈ ಟ್ಯಾಕ್ಸಿ ಓಡಿಸ್ತಾರಲ್ಲ ಅವ್ರಿಗೂ ಕೂಡ ಉದ್ಯೋಗ ಬರಲಿ, ಅವರ ಬದುಕು ಕೂಡ ಅವರ ತುತ್ತಿನ ಚೀಲವು ತುಂಬಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.